ಇವತ್ತಿನ ವಿಡಿಯೋದಲ್ಲಿ ನಾವು ಪೂರ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಪಿನಾಟ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಇದನ್ನು ಸರ್ಪ್ರೈಸ್ ಕೇಕ್ ಅಂತನಾದ್ರು ಕರಿಬೋದು, ಬ್ರೇಕಬಲ್ ಕೇಕ್ ಅಂತನಾದ್ರು ಕರಿಬೋದು, ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಏನು ಬೇಕಾದರೂ ಕರಿಬೋದು. ಚಾಕ್ಲೇಟಿಂದ ಮಾಡೋದ್ರಿಂದ ಈ ಕೇಕ್ ಬಂದು ಮಕ್ಕಳಿಗೆ ಮತ್ತು ಇವಾಗಿನ ಜನ್ರೇಷನ್ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಕೇಕ್ ಬಂದು ಸ್ವಲ್ಪ ಕಾಸ್ಟ್ಲಿ ಕೂಡ. ನೀವು ಬೇಕ್ರಿನಲ್ಲಿ ತಗೋತೀರಾ ಅಂದರೆ ಒಂದು ಕೇಕಿಗೆ ಮಿನಿಮಮ್ ಅಂದರೆ 1,000 ಮೇಲೆ ರೇಟ್ ಹೇಳ್ತಾರೆ. ಯಾಕೆ ಈ ಕೇಕ್ ಇಷ್ಟೊಂದು ಕಾಸ್ಟ್ಲಿ ಅಂತ ಕೇಳಿದ್ರೆ ಕೇಕ್ ಕ್ವಾಲಿಟಿ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಮತ್ತು ಈ ಕೇಕ್ ಮಾಡಲಿಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು, ಅಂದರೆ ತಾಳ್ಮೆ ಬೇಕು. ಅದಕ್ಕಾಗಿ ಈ ಕೇಕ್ ಬಂದು ಸ್ವಲ್ಪ ಕಾಸ್ಟ್ಲಿ. ಬರ್ಡೇಗಾಗಲಿ, ವೆಡ್ಡಿಂಗ್ ಆಗಲಿ ಅಥವಾ ಆ್ಯನಿವರ್ಸರಿಗಾಗಲಿ ಯಾವುದೇ ಸೆರೆಮನಿಗೆ ಬೇಕಾದರೂ ನೀವು ಈ ಕೇಕ್ನ ಮನೆಯಲ್ಲೇ ಸಿಂಪಲಾಗಿ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಈ ಕೇಕ್ನಲ್ಲಿ ತುಂಬ ರೀತಿಯಾದಂಥ ಚೇಂಜಸ್ ಮಾಡ್ಕೋಬೋದು. ಈ ಕೇಕ್ನಲ್ಲಿ ಬೇಕಿದ್ರೆ ನೀವು ಚಾಕ್ಲೇಟ್ಸ್ ಇಡ್ಬೋದು, ಫ್ರೂಟ್ಸ್ ಇಡ್ಬೋದು, ಅಥವಾ ಸಣ್ಣ ಸಣ್ಣ ಕಪ್ ಕೇಕ್ಸ್ ಇಡ್ಬೋದು, ಅಥವಾ ನಿಮ್ಗೆ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅನ್ನೋದಿದ್ರೆ ಆ ಗಿಫ್ಟ್ನ ಕೂಡ ಈ ಕೇಕ್ನಲ್ಲಿ ಇಡ್ಬೋದು. ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಕೂಡ. ಒಂದು ವೇಳೆ ನಿಮಗೆ ಕೇಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಬೇಕ್ರಿಗಳಲ್ಲಿ ಈ ಪಿನಾಟ ಕೇಕ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಕುತೂಹಲಕ್ಕೋಸ್ಕರನಾದರೂ ಈ ವಿಡಿಯೋನ ಪೂರಾ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿರುವಂಥ ಎಲ್ಲ ವಿಡಿಯೋಗಳನ್ನ ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ, ಡ್ಯೂಕ್ಸ್ ಕಂಪ್ನಿದು. ನಿಮಗೆ ಯಾವ ಕಂಪ್ನಿದು ಸಿಗುತ್ತೋ ಆ ಕಂಪ್ನಿದು ನೀವು ತೊಗೋಬೋದು. ಇದೊಂದು ಪೂರ್ತಿ ಪ್ಯಾಕ್ ಬಂದು ಅರ್ಧ kg ಇರುತ್ತೆ. ನಾನು ಇದೇನು ಪೂರ್ತಿ ತಗೋತಾ ಇಲ್ಲ, ಜಸ್ಟ್ ಒಂದೇ ಒಂದು ಬಾರ್ ತಗೋತಾ ಇದ್ದೀನಿ. ಚಾಕ್ಲೇಟ್ ಕಟ್ ಮಾಡೋದೇನು ಕಷ್ಟ ಆಗಲ್ಲ, ಆದರೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ರಿಂದ ಚಾಕ್ಲೇಟ್ ಸ್ವಲ್ಪ ಗಟ್ಟಿಯಾಗಿದೆ. ಹಾಗಾಗಿ ಚಾಕಿನ ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ. ಅಂದರೆ ಇದು ಚಾಕ್ಲೇಟ್ ಮೆಲ್ಟ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಚಾಕ್ಲೇಟ್ನೂ ಏನು ತಗೊಂಡಿಲ್ಲ, ಜಸ್ಟ್ ಒಂದೇ ಒಂದು ಬಾರ್ನ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಚಾಕ್ಲೇಟ್ನ ಮೆಲ್ಟ್ ಮಾಡಲಿಕ್ಕೆ ಇವಾಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಗಾಜಿನ ಬೌಲ್ಗೆ ಹಾಕಬೇಕು ಅಂತ ಏನಿಲ್ಲ, ಸ್ಟೀಲ್ ಪಾತ್ರೆನಲ್ಲೂ ಮಾಡ್ಕೋಬೋದು. ಈ ಚಾಕ್ಲೇಟ್ನ ಬಿಸಿ ಮಾಡ್ಕೊಳ್ಳಿಕ್ಕೆ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಕೊಂಡಿದ್ದೀನಿ. ಚಾಕ್ಲೇಟ್ ಹಾಕಿರೋವಂಥ ಪಾತ್ರೆ ಏನಿದೆ ಅದು ಅದ್ರ ಮೇಲೆ ನೀಟಾಗಿ ಕೂರಬೇಕು. ಆ ರೀತಿಯಾಗಿ ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ. ಆ ಸ್ಟೀಮ್ಗೆ ಅಂದರೆ ಆ ಹಬೆನಲ್ಲೇ ತುಂಬಾ ಬೇಗ ಚಾಕ್ಲೇಟ್ ಮೆಲ್ಟಾಗಿ ಹೋಗ್ಬಿಡುತ್ತೆ. ಜಸ್ಟ್ ಒಂದು 2 ನಿಮಿಷ ಅಷ್ಟೇ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೀಲ್ ಪಾತ್ರೆನಲ್ಲಿ ಕೂಡ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡು ತೋರಿಸಿದ್ದೀನಿ. ಚಾಕೋ ಚಿಪ್ಸ್ನ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದು ಅನ್ನೋ ವಿಡಿಯೋದಲ್ಲಿದೆ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಜಸ್ಟ್ ಗಾಜಿನ ಪಾತ್ರೆ ಬದಲಿಗೆ ಸ್ಟೀಲ್ ಪಾತ್ರೆ ಉಪಯೋಗಿಸ್ಕೊಳ್ಳೋದಷ್ಟೇ, ಸೇಮ್ ಪ್ರೊಸೀಜರ್, ಏನು ಕೂಡ ಚೇಂಜಸ್ ಇರಲ್ಲ. ಇದಿವಾಗ ನಿಧಾನಕ್ಕೆ ಮೆಲ್ಟ್ ಆಗ್ತಾ ಇದೆ. ಕರೆಕ್ಟಾಗಿ 2 ನಿಮಿಷ ಅಷ್ಟೇ, ಬೇಗನೆ ಮೆಲ್ಟ್ ಆಗಿಬಿಡತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಪೂರ ಮೆಲ್ಟ್ ಆಗಬೇಕಿದು. ಇವಾಗ ಇದರಲ್ಲಿ ನಾವು ಮೇಲ್ಗಡೆ ಪಿನಾಟ ಕೇಕ್ದು ಮೌಲ್ಡ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಪಿನಾಟ ಕೇಕ್ಗೆ ಅಂತಲೇ ಹೇಳಿ ಅಮೆಝಾನಲ್ಲಿ ಅಂದರೆ ಆನ್ಲೈನಲ್ಲಿ ಈ ರೀತಿಯಾದಂಥ ಮೌಲ್ಡ್ಸ್ಗಳು ಸಿಗುತ್ತೆ. ನೀವು ಬೇಕ್ರಿಗಳಲ್ಲಿ 1,000 ರೂಪಾಯಿ ಕೊಟ್ಟು ಕೇಕ್ ತರೋದ್ರ ಬದಲು ಈ ರೀತಿಯಾಗಿ 200 ರೂಪಾಯಿ ಕೊಟ್ಟು ಒಂದು ಮೌಲ್ಡ್ ತಂದಿಟ್ಕೊಂಡ್ರೆ ಎಷ್ಟು ಸರಿ ಬೇಕಾದರೂ ಈ ಕೇಕ್ನ ನೀವು ಈಸಿಯಾಗಿ ಮಾಡ್ಕೋಬೋದು. ಇದು ಸಿಲಿಕಾನ್ ಮೆಟೀರಿಯಲಿಂದ ಮಾಡಿರೋದ್ರಿಂದ ನೀವು ಯಾವ ರೀತಿಯಾಗಾದರೂ ಮಡಚ್ಬೋದು. ಇದು ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ ಕೂಡ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಮತ್ತು ಬೇಸಿಕ್ ಆಗಿರುವಂಥ ಪಿನಾಟ ಕೇಕ್ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋಗಳಲ್ಲಿ ಇದೇ ಪಿನಾಟ ಕೇಕ್ದು ಮೌಲ್ಡ್ ಬಳಸ್ಕೊಂಡು ಇನ್ನು ಬೇರೆ ಬೇರೆ ರೀತಿಯಾದಂಥ ಕೇಕ್ಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡಿದ್ದ ತಕ್ಷಣವೇ ನಾನು ಈ ಮೌಲ್ಡ್ಗೆ ಹಾಕೋತಾ ಇದ್ದೀನಿ. ನಾನು ಎಷ್ಟು ಮೆಲ್ಟ್ ಮಾಡ್ಕೊಂಡಿದ್ದೆ ಅದರಲ್ಲಿ 3/4 ಭಾಗದಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು 1/4 ಭಾಗದಷ್ಟು 2ನೇ ಲೇಯರ್ಗೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಆದಷ್ಟು ಇದು ಥಿಕ್ ಲೇಯರ್ ಬರಬೇಕು, ಅಂದರೆ ದಪ್ಪ ಲೇಯರ್ ಬರಬೇಕಿದು. ತೆಳುಗೇನಾದರೂ ನೀವು ಮಾಡ್ಕೊಂಡ್ರಿ ಅಂದರೆ ನೀವು ಇದನ್ನು ಮೌಲ್ಡ್ ತೆಗಿಬೇಕಾದ್ರೆ ಕೇಕ್ ಮೇಲ್ಗಡೆ ಸ್ಪಿಯರ್ ಏನಿರುತ್ತೆ ಅದು ಹೊಡೆದೋಗ್ಬಿಡುತ್ತೆ. ಮೌಲ್ಡಿಂದ ತೆಗಿಯೋಕ್ಕೆ ತುಂಬಾ ಕಷ್ಟ ಆಗುತ್ತೆ ತೆಳು ಲೇಯರ್ ಇದ್ದರೆ. ಅದಕ್ಕಾಗಿ ಸ್ವಲ್ಪ ದಪ್ಪ ಲೇಯರ್ ಆಗಿದ್ದನ್ನು ಪೂರ್ತಿ ಮೌಲ್ಡಿಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಒಂದು ಚೂರು ಪ್ಯಾಚಸ್ ಆಗಲಿ ಗ್ಯಾಪ್ಸ್ ಆಗಲಿ ಇರಬಾರ್ದು. ಅಷ್ಟು ನೀಟಾಗಿ ಇದನ್ನ ನೋಡ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಪೂರ ಚಾಕ್ಲೇಟ್ನ ಮೌಲ್ಡ್ಗೆ ಹರಡ್ಕೊಂಡ ನಂತರ ಈ ಮೆಲ್ಟಾಗಿರುವಂಥ ಚಾಕ್ಲೇಟ್ ಸ್ವಲ್ಪ ಗಟ್ಟಿಯಾಗಲಿ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಫ್ರಿಜ್ಜಲ್ಲಿ ಇಡಲೇಬೇಕಂತ ಏನಿಲ್ಲ, ಹಾಗೆ ಹೊರಗಡೆ ಇಟ್ಟರು ಕೂಡ ಗಟ್ಟಿ ಆಗುತ್ತೆ. ಬಟ್ ಫ್ರಿಜ್ಜಲ್ಲಿ ಇಟ್ಟರು ಉಂಟಲ್ಲ ತುಂಬಾ ಬೇಗನೆ ಗಟ್ಟಿ ಆಗುತ್ತೆ. ಅದಕ್ಕಾಗಿ ಒಂದು 10 ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಇದು ಒಂದು 10 ನಿಮಿಷ ಆದಮೇಲೆ ಇದು ಈ ರೀತಿಯಾಗಿ ಆಗಿರುತ್ತೆ, ಗಟ್ಟಿಯಾಗಿದೆ ಪೂರ ಚಾಕ್ಲೇಟ್ ಎಲ್ಲ. ಏನಂದರೆ ಚಾಕ್ಲೇಟ್ ಮೆಲ್ಟೆಡ್ ಇರೋದ್ರಿಂದ ಎಲ್ಲ ಮಧ್ಯಕ್ಕೆ ಹೋಗಿ ಸೆಟ್ಲ್ ಆಗಿಬಿಟ್ಟಿರುತ್ತೆ. ತುದಿನಲ್ಲಿ ಕಾರ್ನರಲ್ಲಿ ತುಂಬಾ ಥಿನ್ ಲೇಯರ್ ಆಗಿಬಿಟ್ಟಿರುತ್ತೆ. ನಾವು ಇದೇ ರೀತಿ ಈಗ ಮೌಲ್ಡಿಂದ ಚಾಕ್ಲೇಟ್ ತೆಗಿತೀವಿ ಅಂದರೆ ಬರೋದಿಲ್ಲ, ಬ್ರೇಕ್ ಆಗಿಬಿಡುತ್ತೆ ಅದು ಪಟ್ ಅಂತ ಹೇಳಿ. ಅದಕ್ಕಾಗಿ ಇದನ್ನು ಇನ್ನೊಂದು ಲೇಯರ್ ಹಾಕ್ಕೋಬೇಕು ತುದಿನಲ್ಲಿ, ಅಂದರೆ ಸೈಡಲ್ಲಿ ಮಾತ್ರ. ಇನ್ನೊಂದು ಲೇಯರ್ ಹಾಕ್ಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ, ತೆಗಿಬೇಕಾದ್ರೂ ಕೂಡ ಅದು ಬ್ರೇಕ್ ಆಗಲ್ಲ, ಈಸಿಯಾಗಿ ಬರುತ್ತೆ.
ಚಾಕ್ಲೇಟ್ ಇನ್ನೆಷ್ಟು ಉಳಿದಿತ್ತು ಮೆಲ್ಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಅದು ಪೂರ ನಾನು ಇನ್ನೊಂದು ಲೇಯರ್ಗೆ ಹಾಕ್ಕೊಂಡು ಮತ್ತೆ ಇದನ್ನೊಂದು 10 ನಿಮಿಷ ಚಾಕ್ಲೇಟ್ ಗಟ್ಟಿಯಾಗಲಿ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಇವಾಗ ಒಂದು 10 ನಿಮಿಷ ಆದಮೇಲೆ ಫ್ರಿಜ್ಜಿಂದ ತೆಕ್ಕೊಂಡಿದ್ದೀನಿ. ನಮ್ಮ ಪಿನಾಟಾ ಕೇಕ್ ಚಾಕ್ಲೇಟ್ ಮೌಲ್ಡ್ ಏನಿದೆ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದನ್ನ ಇವಾಗ ನಿಧಾನಕ್ಕೆ ತುಂಬಾ ತಾಳ್ಮೆಯಿಂದ ಇದನ್ನು ಇವಾಗ ತೆಕ್ಕೋಬೇಕು. ನೀವು ಒಮ್ಮೆಲೆ ಇದನ್ನು ತೆಗಿಯೋಕೆ ಹೋದರೆ ಅಲ್ಲೇ ಬ್ರೇಕ್ ಆಗಿಬಿಡುತ್ತೆ. ಇದು ಸ್ವಲ್ಪ ಸ್ವಲ್ಪನೇ ಮೌಲ್ಡ್ನ ಲೂಸ್ ಮಾಡ್ಕೊತ ಈ ರೀತಿಯಾಗಿ ಮೌಲ್ಡಿಂದ ಚಾಕ್ಲೇಟ್ ಸ್ಪಿಯರ್ ಏನಿದೆ ಹಾಫ್ ಸ್ಪಿಯರ್ ಅದನ್ನು ತೆಕ್ಕೊತಾ ಇದ್ದೀನಿ. ಈ ಮೌಲ್ಡ್ ಬಂದು ಸಿಲಿಕಾನ್ ಮೆಟೀರಿಯಲಿಂದ ಮಾಡಿರೋದ್ರಿಂದ ಹೆಂಗೆ ಬೇಕಾದರೂ ಬೆಂಡ್ ಮಾಡ್ಬೋದು. ಇದನ್ನು ಮೌಲ್ಡಿಂದ ಇದನ್ನು ಹೊರಗಡೆ ತೆಗೆದ್ಮೇಲೂ ಕೂಡ ತುಂಬಾ ಹುಷಾರಾಗಿ ಹ್ಯಾಂಡ್ಲು ಮಾಡಬೇಕು. ದಡ ಬಡ ಅಂತ ಆ ಕಡೆ ಈ ಕಡೆ ಎತ್ತಿಡಕ್ಕೆ ಹೋದರೆ ಇದು ಅಲ್ಲೇ ಬ್ರೇಕ್ ಆಗಿಬಿಡುತ್ತೆ, ಅಂದರೆ ಹೊಡೆದೋಗ್ಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ನಮ್ಮ ಪಿನಾಟಾ ಕೇಕ್ ಮೌಲ್ಡ್ ಏನಿದೆ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸೂಪರಾಗಿರುವಂಥ ಒಂದು ಮೌಲ್ಡ್ ಏನೋ ಆಗೋಯ್ತು. ಇದರೊಳಗಡೆ ಈಗ ಏನಿಡಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅಂದರೆ ಯಾರ ಬರ್ಡೇ ಇದೆ ಅವ್ರದ್ದು ಫೇವ್ರೆಟ್ ಚಾಕ್ಲೇಟ್ಸ್ ಇಡ್ಬೋದು, ಅಥವಾ ಕೇಕ್ ಇಡ್ಬೋದು, ಮಫಿನ್ಸ್ ಅಂದರೆ ಕಪ್ ಕೇಕ್ಸ್ ಇಡ್ಬೋದು, ಫ್ರೂಟ್ಸ್ ಇಡ್ಬೋದು, ಚೆರೀಸ್ ಇಡ್ಬೋದು. ಯಾರಿಗೋಸ್ಕರ ಈ ಕೇಕ್ನ ಮಾಡ್ತಾ ಇರ್ತೀರಾ ಅವ್ರಿಗೆ ಏನು ಇಷ್ಟ ಅದನ್ನು ನೀವು ಈ ಮೌಲ್ಡ್ ಒಳಗಡೆ ಇಟ್ಟಿಕೊಡ್ಬೋದು. ಅಥವಾ ನೀವು ಏನಾದರೂ ಗಿಫ್ಟ್ಸ್ ಇಡಬೇಕು ಅನ್ನೋದಿದ್ರೆ ಅದರೊಳಗಡೆ ಇಟ್ಕೊಡ್ಬೋದು. ತುಂಬಾ ಸರ್ಪ್ರೈಸಿಂಗ್ ಆಗಿ ಚೆನ್ನಾಗಿರುತ್ತೆ. ಬ್ರೇಕ್ ಮಾಡಿದಾಗ ಅದರಲ್ಲಿ ಗಿಫ್ಟ್ ಸಿಕ್ಕಿದ್ರೆ. ಎಲ್ಲ ಚಾಕ್ಲೇಟ್ನು ನೀಟಾಗಿ ಒಂದೇ ಕಡೆ ಅರೇಂಜ್ ಮಾಡ್ಕೊಂಡಿದ್ದೀನಿ, ಸೊ ದ್ಯಾಟ್ ಮೌಲ್ಡ್ ಇಡಬೇಕಾದ್ರೆ ನೀಟಾಗಿ ಮಧ್ಯದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ. ನಮ್ಮ ಸಿಂಪಲ್ ಮತ್ತು ಸ್ಪೆಷಲ್ ಆಗಿರುವಂಥ ಪಿನಾಟಾ ಕೇಕ್ ರೆಡಿ ಆಯಿತು. ಮೇಲಿಂದನೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಈ ರೀತಿ ಮೇಲ್ಗಡೆ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಅಥವಾ ನಾವು ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿದ್ದೇನಾದರೂ ಉಳಿದಿದ್ದೆ ಅದರಲ್ಲೂ ಕೂಡ ನಾವು ಈ ರೀತಿಯಾಗಿ ಮಾಡ್ಕೋಬೋದು. ಮತ್ತು ಇದ್ರ ಮೇಲೆ ಸ್ವಲ್ಪ ಶುಗರ್ ಬಾಲ್ಸ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ. ಇವಾಗ ನಮ್ಮ ಸೂಪರ್ ಸ್ಪೆಷಲ್ ಆದಂಥ ಪಿನಾಟಾ ಕೇಕ್ ರೆಡಿಯಾಗಿದೆ. ಹೊರಗಡೆಯಿಂದ ನೋಡಲಿಕ್ಕೆ ಸಖತ್ತು ಶೈನಿಂಗ್ ಇರುತ್ತೆ, ತುಂಬಾ ಸೂಪರಾಗಿ ಕಾಣಿಸುತ್ತೆ. ಈ ಕೇಕ್ನ ಇವಾಗ ಬ್ರೇಕ್ ಮಾಡಲಿಕ್ಕೆ ಅವರೇ ಮೌಲ್ಡ್ ಜೊತೆ ಈ ರೀತಿಯಾದಂಥ ಒಂದು ಹ್ಯಾಮರ್ ಕೊಟ್ಟಿರ್ತಾರೆ. ಅಂದರೆ ಮರದಲ್ಲಿ ಮಾಡಿರೋವಂಥ ಒಂದು ಸುತ್ತಿಗೆ ರೀತಿ ಇರುತ್ತೆ, ಅದನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನಾವು ಕೇಕ್ನ ಹೊಡೆದಾಕಬೇಕು, ಅಂದರೆ ಬ್ರೇಕ್ ಮಾಡಬೇಕು. ಇದೇ ಈ ಕೇಕ್ನ ಸ್ಪೆಷಲ್ ಪಾರ್ಟ್. ಅಂದರೆ ಈ ಕೇಕ್ನ ಕಟ್ ಮಾಡೋ ಹಾಗಿರಲ್ಲ, ಬದಲಿಗೆ ಹೊಡೆದಾಕಬೇಕು. ನಾನು ಫಸ್ಟ್ ಟೈಮ್ ಈ ಪಿನಾಟಾ ಕೇಕ್ ಬಗ್ಗೆ ಕೇಳಿದಾಗ ತುಂಬಾ ಖುಷಿಯಾಗಿತ್ತು, ಎಷ್ಟು ಡಿಫ್ರೆಂಟ್ ಐಡಿಯಾನಲ್ಲಿ ಈ ಕೇಕ್ನ ಮಾಡಿದ್ದಾರೆ ಅಂತ ಹೇಳಿ. ಇವಾಗ ಕೇಕ್ನ ಹೊಡೆದಾಕೋ ಅಂಥ ಟೈಮ್. ಯಾರ ಬರ್ಡೇ ಇರುತ್ತೆ ಅಥವಾ ಯಾರ ಆ್ಯನಿವರ್ಸರಿ ಇರುತ್ತೆ ಅವ್ರಿಗೆ ಈ ರೀತಿಯಾದಂಥ ಕೇಕ್ನ ಬ್ರೇಕ್ ಮಾಡಿದಾಗ ಒಳಗಡೆ ಅವ್ರ ಫೇವ್ರೆಟ್ ಆದಂಥ ವಸ್ತುಗಳು ಸಿಕ್ಕಿದರೆ ಅಥವಾ ಫ್ರೂಟ್ಸ್ ಚಾಕ್ಲೇಟ್ಸ್ ಎಲ್ಲ ಸಿಕ್ಕಿದರೆ ಎಷ್ಟು ಖುಷಿ ಪಡ್ತಾರಲ್ಲ. ನನಗಂತೂ ಯಾರು ಈ ರೀತಿಯಾಗಿ ಕೊಟ್ಟಿದ್ದೆ ನಾನಂತೂ ಸಖತ್ ಖುಷಿ ಆಗಿಬಿಡ್ತಿದ್ದೆ. ಅಷ್ಟು ಚೆನ್ನಾಗಿದೆ ಈ ಪಿನಾಟಾ ಕೇಕ್ ಐಡಿಯಾ ಬಂದು. ಒಳಗಡೆ ಏನಿಟ್ಟಿದ್ರು ಅದನ್ನು ಕೂಡ ತಿನ್ಬೋದು, ಮತ್ತು ಮೇಲ್ಗಡೆ ನಾವು ಬ್ರೇಕ್ ಮಾಡಿರೋಂಥ ಚಾಕ್ಲೇಟ್ ಕೂಡ ತಿನ್ಬೋದು. ಆ ಬ್ರೇಕ್ ಮಾಡೋ ಫೀಲಿಂಗ್ ಮಾತ್ರ ತುಂಬಾ ಸೂಪರಾಗಿರುತ್ತೆ. ಬಟ್ ನಾನೇ ಹೊಡೆದಾಕಿದ್ದಕ್ಕೆ ಸ್ವಲ್ಪ ಬೇಜಾರಾಗಿದ್ದಂತೂ ನಿಜಾನೇ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಕೇಕ್ನ ಕಟ್ ಮಾಡೋದಕ್ಕಿಂತ ಕೇಕ್ನ ಬ್ರೇಕ್ ಮಾಡೋದು ತುಂಬಾ ಡಿಫ್ರೆಂಟ್ ಐಡಿಯಾ ಅಂತಲೇ ಹೇಳ್ಬೋದು. ಇದೇ ಪಿನಾಟಾ ಕೇಕ್ನಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಾದಂಥ ವೆರೈಟಿ ನಿಮಗೆ ಮುಂದೆ ಬರೋ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇದೇ ರೀತಿ ಹೆಚ್ಚು ವೀಡಿಯೋಸ್ ಬೇಕು ಅನ್ನೋದಿದ್ರು ಕೂಡ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.